ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಬಿಂಬ. ಈ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಒಂದೇ ಒಂದು ಹಾಗಲಕಾಯಿ ಇಟ್ಕೊಂಡು ಥಟ್ ಅಂತ ಹಾಗಲಕಾಯಿ ಹಸಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹಾಗಲಕಾಯಿ ಒಂದು ಹಸಿಮೆಣಸು, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇದನ್ನ ಇನ್ಕ್ರೀಸ್ ಮಾಡ್ಕೋಬೋದು, ಒಂದು ಮುಷ್ಟಿ ಕಾಯಿ ತುರಿ, ರುಚಿಗೆ ಉಪ್ಪು, ಒಗ್ಗರಣೆಗೆ ಒಂದು ಒಣಮೆಣಸು, ಹಿಂಗು, ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋಷ್ಟು ಎಣ್ಣೆ, ಸಾಸಿವೆ, ಒಂದು ಗೆರೆಯಷ್ಟು ಕರಿಬೇವು, ಕಡಲೆಬೇಳೆ ಹಾಗೂ ಒಂದು 200 ml ಅಷ್ಟು ಮೊಸರು. ಮೊದಲಿಗೆ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡು ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಡಬೇಕಾಗತ್ತೆ. ಈಗ ಒಂದು ಮಿಕ್ಸಿಲಿ ಕಾಯಿ ತುರಿ, ರುಚಿಗೆ ಬೇಕಾದಷ್ಟು ಮೆಣಸು, ಹಿಂಗು ಹಾಗೂ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಲಿ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಎಣ್ಣೆ ಕಾದ ನಂತರ ಕಡಲೆಬೇಳೆ, ಸಾಸಿವೆ, ಹಿಂಗು, ಮೆಣಸು, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಗೆ ಹಾಕ್ಕೊಳ್ಳೋ ಹಾಗಿಲ್ಲ, ಅದನ್ನು ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಹಾಗಲಕಾಯಿನ ಮಾತ್ರ ಬಾಣಲಿಗೆ ಸೇರಿಸ್ಕೋಬೇಕಾಗತ್ತೆ. ಈಗ ಈ ಹಾಗಲಕಾಯಿ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೀದಿಸ್ಕೋಬಾರ್ದು, ಆದರೆ ಇದು ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಒಂದ್ಸಲ ಹಾಗಲಕಾಯಿ ಬ್ರೌನ್ ಕಲರ್ ಆದ ತಕ್ಷಣ ಸ್ಟವ್ ಆಫ್ ಮಾಡಿ. ಈಗ ಅದಕ್ಕೆ ರುಬ್ಕೊಂಡಿರೋಂಥ ಕಾಯಿ, ಹಿಂಗು ಹಾಗೂ ಮೆಣಸನ್ನು ಸೇರಿಸ್ಕೊಂಡು ಬೇಕಾದಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಿಮಗೆ ಬೇಕಾದಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಬೇಕಾದಷ್ಟು ಉಪ್ಪು ಹಾಗೂ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇದ್ದರೆ ಇದು ಚೆನ್ನಾಗಿರುತ್ತೆ. ಸೊ ಈಗ ಒನ್ ಆಫ್ ದ ಈಸಿಯೆಸ್ಟ್ ರೆಸಿಪಿ ಹಾಗಲಕಾಯಿ ಹಸಿ ಸವಿಯಲು ಸಿದ್ಧ. ಥ್ಯಾಂಕ್ ಯು.